ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಸಾಲ ಕೊಡಿಸೋದಾಗಿ ಅನ್ನದಾತರಿಗೆ ಧೋಕ ಮಾಡಿದ ವಂಚಕನೊಬ್ಬನ ಕರ್ಮಕಾಂಡ ಹುಕ್ಕೇರಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಬಡ ರೈತರಿಗೆ ಸಬ್ಸಿಡಿ ಲೋನ್ ಮಾಡಿಸಿ ಕೊಡೋದಾಗಿ ನಂಬಿಸಿ ಮೋಸ ಮಾಡಿದ ವ್ಯಕ್ತಿಯೊಬ್ಬನ ಕರ್ಮಕಾಂಡ ಬೆಳಕಿಗೆ ಬಂದಿದೆ. ಸ್ವಂತ ಬರವಣಿಗೆ ಇಲ್ಲದ ಪತ್ರಕರ್ತನೂ ಹೌದು ಈ ಆಸಾಮಿ. ಪತ್ರಕರ್ತರ ಸೋಗಿನಲ್ಲಿ ನಾನಾ ಕಡೆ ವಂಚನೆ. ನಿಮಗೆ ಬ್ಯಾಂಕಿನಲ್ಲಿ ಸಬ್ಸಿಡಿ ಸಾಲ ಕೊಡಿಸುತ್ತೇನೆ ಎಂದು ಹೇಳಿ ಬಡ ರೈತರ ಕಡೆ ಹಣ ದೋಚಿ ಇಂದಿಗೆ 4-5 ವರ್ಷವಾದರೂ ಸಾಲ ಕೊಡದ ಆಸಾಮಿ. ಈ ವಂಚಕನ ಕರ್ಮಕಾಂಡವನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡಲಿದೆ ನಿಮ್ಮ ನೆಚ್ಚಿನ RK22 ನ್ಯೂಸ್ ಕನ್ನಡದಲ್ಲಿ. ನಮ್ಮ ವಾಹಿನಿಯ ತಂಡ ಇನ್ನು ಅನೇಕ ಇವರ ಕರ್ಮಕಾಂಡವನ್ನ ಬಯಲಿಗೆ ಎಳೆಯಲಿದೆ. ಅತಿ ಶೀಘ್ರದಲ್ಲಿ ವೀಕ್ಷಿಸಿ ನಿಮ್ಮ ನೆಚ್ಚಿನ RK22 ನ್ಯೂಸ್ ಕನ್ನಡದಲ್ಲಿ ಮಾತ್ರ.